ನಮಸ್ಕಾರ ರೀ ದೊಡ್ಡ ಮಂದಿಗೆ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಅಂಕರ ಫುಲ್ ಕಿಚ್ಚೋದೀನಿ. ಇವತ್ತು ಫಸ್ಟ್ ವ್ಲಾಗ್ ಶುರು ಮಾಡತ್ತೀನಿ. ಯೂಟ್ಯೂಬ್ ಚಾನಲ್ ಹೊಸದು ಮಾಡೀನಿ. ಯೂಟ್ಯೂಬ್ ಚಾನಲ್ ಸಂಬಂಧ ಒಂದು ಹೊಸ ಫೋನ್ ತೊಗೊಂಡಿನಿ. ಮೊದ್ಲಕ್ಕೆ ಹಳೆ ಫೋನ್ ಇತ್ತು, ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅದ್ರಾಗೂ 1,000 ಸಬ್ಸ್ಕ್ರೈಬರ್ಸ್ ಆಗಿದ್ರು. ಅದು ಅಕೌಂಟು ಓಡಲಿಲ್ಲ, ಹಿಂಗಾಗಿ ಅದನ್ನು ಹಚ್ಚರಂತ ಡಿಲೀಟ್ ಮಾಡಿದೆ. ಈಗ ಹೊಸ ಚಾನಲ್ ಮಾಡೀನಿ. ಇವತ್ತು ನಾನು ಗಂಜಿ ಹಾಳ್ರಿ, ನಮ್ಮೂರು ಗಂಜಿ ಹಾಳಿಂದ ಸೀದಾ ನಾವು ಕರಡಿಗೆ ಹೊಂಟೀನಿ. ಕರಡಿಗೆ ಹೋಗ್ಬೇಕಂದ್ರೆ ಒಂದು ಆಫೀಸ್ ಕೆಲಸ ಐತಿ. ಆಫೀಸ್ ಕೆಲಸದ ಮೇಲೆ ಕರಡಿ ಕಡೆ ಹೊಂಟೀನಿ. ಬರ್ರಿ ಹೋ ನೋಡ್ರಿ, ಬಸ್ ಟೈಮ್ ಬಂದು ಭಾಳ ಆಗೈತಿ. ಅದಕ್ಕೆ ನಾ ಬೈಕ್ ತೊಗೊಂಡು ಹೊಂಟೀನಿ ರೀ. ಈಗ ಬರ್ರಿ ನೋಡಂಬರ್ರಿ, ಇದು ನಮ್ಮೂರು ಹೊಸ ಪ್ಲಾಟ್ ರೀ, ಇದು ಗಂಜಿಹಾಳು. ಅದು ವಿಡಿಯೋ ಸ್ವಲ್ಪ ಜಾಸ್ತಿ ಲೆಂತ್ ಆಗಿರೋದ್ರಿಂದ ಸ್ವಲ್ಪ ವಿಡಿಯೋ ಸ್ಪೀಡ್ ಹಾಕಿರ್ತೀನಿ ರೀ. ಇವಾಗ ಸೀದಾ ಬಸ್ ಸ್ಟ್ಯಾಂಡ್ಗೆ ಹೊಂಟೀನಿ. ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ರೆ ಬಸ್ ಒಂದು ಮಿಸ್ ಆಗಿಬಿಟ್ಟತಿ. ಹೆಂಗೆ ಮಾಡೋದಪ್ಪ ಅಂತಂದ್ರಾಗನ ಇಲ್ಲಿ ಮಾವಿನಕಾಯಿ ಮಾರಕ್ಕೆ ಬಂದುಬಿಟ್ರೆ ಮಾವಿನಕಾಯಿ ನೋಡ್ಕೊಂತ ನಾ ಸೀದಾ ನಮ್ಮೂರ ಸಂಗೊಳ್ಳಿ ಸರ್ಕಲ್ ರೀ, ಅದು ಸರ್ಕಲಿಂದ ಸೀದಾ ಬಸ್ ಸ್ಟ್ಯಾಂಡ್ ಇದೆ ರೀ. ಬಸ್ ಸಂಬಂಧ ವೇಟ್ ಮಾಡತ್ತೀನಿ. ಬಸ್ ಅಂಕರ ಹೋಗಿಬಿಟ್ಟತಿ. ಈಗ ಸೀದಾ ಒಂದು ಬೈಕ್ ಕೈ ಹೋಗೋದು ರೀ. ಬೈಕ್ ಕೈ ಹೋಗೋಂಗೆ ಕಾಮನ್ ಆಗಿಬಿಡುತ್ತೆ ನಮಗೆ. ಸೀದಾ ಒಂದು ಬೈಕ್ ಕೈ ಹೋಗೋದು, ಸೀದಾ ಸಾಂಗ್ ಕ್ರಾಸ್ ಕಡೆ ಹೊಂಟೀನಿ. ಯಾಕಂದ್ರೆ ಸಾಂಗ್ ಕ್ರಾಸ್ ಕಡೆ ಹೋದ್ರೆ ನನಗೆ ಅಂದರೆ ವಿಜಾಪುರ ಟು ಇಳಕಲ್ ಬಸ್, ಕುಷ್ಟಗಿ ಬಸ್ ಸಿಗ್ತಾವೆ. ಅಂದ್ರೆ ನಾವು ಹುಣಗಕ್ಕೆ ಹೋಗೋಕೆ ಈಸಿ ಆಕೈತಿ. ಹುಣಗನಿಂದ ಕರಡಿಗೆ ಹೋಗ್ಬೇಕಲ್ಲ, ಅದ್ರ ಸಲ ನಾನು ಸಾಂಗ್ ಕ್ರಾಸಿಗೆ ಹೊಂಟೀನಿ ರೀ. ನಮ್ಮೂರ ಹೊಸ್ದಾಗಿ ಸರ್ಕಲ್ ಆಗತ್ತಿದೆ, ಅನ್ನದಾನೇಶ್ವರ ಸರ್ಕಲ್ ಅಂತೇಳಿ. ಬರ್ರಿ ಹೋಗೋಣಂತ. ನಮ್ಮೂರ ರೋಡ್ ರೀ ಇದು. ನಮ್ಮೂರು ಅಂದರೆ ಇದು ಕೂಡ್ಸಂಕು ಮೇನ್ ರೋಡು, ಬಾಗಲಕೋಟೆ ಕೂಡ್ಸಂಕು ಮೇನ್ ರೋಡ್ ಇದೆ. ಈಗ ಕೂಡ್ಸಂಕು ಯಾರಾಗ ನನ್ನೂರು ಅಂತ ಒಂದು ಪ್ಲೇಸ್ ಬರ್ತೀವಿ. ನನ್ನೂರಿಂದ ಕೂಡ್ಸಂಕು ಕ್ರಾಸ್. ಈಗ ಸಾಂಗ್ ಕ್ರಾಸಿಗೆ ಹೊಂಟೀವಿ ನಾವು. ಸಾಂಗ್ ಕ್ರಾಸಿಂದ ಸೀದಾ ಇನ್ನೊಂದು ಬಸ್ ಸಿಗ್ಬೇಕು ನಮ್ಗೆ. ಅಲ್ಲಿ ಬಸ್ ಮತ್ತು ಅಲ್ಲಿ ಒಂದು ಸ್ವಲ್ಪ ಕಾಯ್ಬೇಕು ನಾವು ಬಸ್ಸಿನ ಸಂಬಂಧ. ಅಲ್ಲಿ ಸಿಕ್ಕಾಬಿಟ್ರೆ ರಶ್ಶು. ಅದ್ರಾಗ ಕೂಡ್ಸಂಕ ಜಾಸ್ತಿ ಪ್ರವಾಸಿಗರು ತಾನಲ್ವ, ಅದು ಜಾಸ್ತಿ ಜನ ಬರ್ತಿರ್ತಾರಲ್ಲಿ. ಅದ್ರ ಸಂಬಂಧ ಕೂಡ್ಸಂಕ್ಕೆ ಹೋಗ್ಬೇಕಂತ ಮಾಡಿದ್ದೆ. ಇವತ್ತು ಫಸ್ಟ್ ವ್ಲಾಗ್ ಇರೋದು ಸಂಗಮನಾಥ ದರ್ಶನ ತೊಗೋಬೋದು ಮಾಡಿದ್ದೆ. ಬಟ್ ಟೈಮ್ ಭಾಳ ಆಗೈತೆ, ಆಫೀಸ್ ಟೈಮ್ ಆಗೋದ್ರ ಸಂಬಂಧ ಸೀದಾ ನಾವು ಆಫೀಸ್ಗೆ ಹೊಂಟೀವಿ. ಈಗ ಕರಡಿ ಅಗ್ರಿಕಲ್ಚರ್ ಆಫೀಸ್, ಕೃಷಿ ಆಫೀಸ್ ಅಂತ ಹೆಚ್ಚು ರೈತರಲ್ಲೇ ಕಾಂಟ್ಯಾಕ್ಟ್ ಆಗಿರ್ತಾರೆ ನಮಗೆ. ಯಾಕಂದ್ರೆ ರೈತರಿಗೆ ನಾನು ಸಬ್ಸಿಡಿ ಮೇಲೆ ಸಾಮಾನು ಅಂದರೆ ಕೂರಿಗೆ ನೇಗಲ ಟ್ಯಾಕ್ಟರ್ ಚಾಲೈತ ಏನೇನು ಬರ್ತಾರೆ ಮಟೀರಿಯಲ್ ಅಷ್ಟು ರೈತರಿಗೆ ನಾನು ಕೊಡಿಸ್ತಿರ್ತೀನಿ ರೀ. ನಿಮಗೂ ಏನಾರು ಬೇಕಾದ್ರೆ ಹೇಳ್ರಿ, ಕೊಡಿಸ್ತೀನಿ ರೀ. ರೈತರಿಗೆ ಹೆಲ್ಪ್ ಮಾಡೋದು ನನ್ನ ಕೆಲಸ ರೀ. ಬಂದಿರಿ ಈಗ ಇದು ಕೂಡ್ಸಂಕು ಕ್ರಾಸ್ ರೀ. ಇದು NH50 ಅಂತಾರೆ ನಿಮ್ಗೆ ನಮ್ಮೂರು ಸೈಡ್. ಇದು ಕರ್ನಾಟಕದ ಮೇನ್ ರೋಡ್ ರೀ. ಇದು ಎಲ್ಲ ಥರ ಗಾಡಿ ಇಲ್ಲಿ ಇಡ್ತಾರೆ ಹೆಚ್ಚು. ಇನ್ನು ಇಲ್ಲಿ ಫ್ಲೈಓವರ್ ಒಂದು ಆಗತ್ತೆ ರೀ. ಫುಲ್ ರಶ್ ಅಂದ್ರಿ, ಸಿಕ್ಕಾಪಟ್ಟಿ ಧೂಳು ಭಾಳ ಆಗೈತೆ ರೀ. ಅದ್ರ ಹಿಂದಿಂದ ಹುಣಗನಿಂದ ಅಲ್ಲಿ ಬಿಜಾಪುರದಿಂದ ಆಗಲಿ ಬರೋದ ಹುಷಾರಿಂದ ಬರ್ರಿ. ಯಾಕಂದ್ರೆ ಫ್ಲೈಓವರಾಗ ಕೆಲಸ ಮಾಡತ್ತೆ ರೀ. ಫುಲ್ ಸ್ಪೀಡ್ ಬಂದು ಮತ್ತು ನಿಮಗೇನು ಸಮಸ್ಯೆ ಮಾಡ್ಕೋಬೇಡ್ರಿ. ಈಗ ಸಂಗ್ ಕ್ರಾಸ್ ಇದು ಇಲ್ಲೇ ಬರ್ತಾರೆ ನಮ್ಮ ಬಸ್. ಇಲ್ಲೇ ಬಸ್ ಸಂಬಂಧ ವೇಟ್ ಮಾಡ್ಬೇಕು ರೀ ನಾನೀಗ. ಬರ್ರಿ ವೇಟ್ ಮಾಡೋಣ ಬರ್ರಿ. ಸಂಗ್ ಕ್ರಾಸ್ ಇದು ಹಿಂಗೆ ಸ್ವಲ್ಪ ಸೀದಾ ಹೋದ್ರೆ ಹಿಂಗೆ ಸ್ಟ್ರೈಟ್ ಔಟ್ ಹೋದ್ರೆ ಕೂಡ್ಲಸಂಗ ಬರುತ್ತೆ ರೀ. ಕೂಡ್ಲಸಂಗ ಇಲ್ಲಿಂದ ಭಾಳ ಅಂದ್ರೆ ಭಾಳ ದೂರ ಇಲ್ಲರಿ, ಒಂದು 8 ಕಿಲೋಮೀಟ್ರ್ ಅಷ್ಟು ಆಗ್ಬೋದು ರೀ. ಅಂದ್ರೆ ಹಿಂಗೆ ಸೀದಾ ನೀವು ಬಸ್ ಸಿಗ್ತಾವೆ ಡೈರೆಕ್ಟ್. ಕೂಡ್ಲಸಂಗ ಟು ಬಾಗಲಕೋಟೆ ಇಲ್ಲಿದ್ರೆ ಹಿಂಗೆ ಹುಣಗುಂದ ಟು ಮ್ಯಾಗೇರಿ ಬಸ್ ಬರ್ತಾವೆ ರೀ. ಹಿಂಗೆ ಕೂಡ್ಲಸಂಗ ಆರಾಮಾಗಿ ಹೋಗ್ಬೋದು ರೀ ನೀವು. ಹಂಗೆ ಅಂದರೆ ಬಸ್ ಜಾಸ್ತಿ ಬರ್ತಾವೆ ರೀ ಇತ್ತಾಗೆಲ್ಲ. ಬಸ್ಸಿನ ವ್ಯವಸ್ಥೆ ಜಾಸ್ತಿ ಐತೆ ರೀ. ಸೀದಾ ಈಗ ಬಸ್ ಸಂಬಂಧ ಕಾಯಕತ್ತೇನೆ ರೀ. ಹೊಸಪೇಟೆ ಬಸ್ ಬರೋ ಟೈಮ್ ಆಗೈತೆ ರೀ. ಈಗೆಲ್ಲ ಇನ್ನೂ ಬಂದಿಲ್ಲ ಬಸ್. ಇದು ವೇಟ್ ಮಾಡೋಣ ರೀ, ಬಸ್ ಬರ್ತಾನೆ. ಬಸ್ ಬಂದಮೇಲೆ ಹೋಗ್ಬೇಕು. ಇನ್ನೂ ಕೆಲಸ ಭಾಳ ಅದ ರೀ ನಾವು. ಫೈನಲಿ ಈಗ ಬಸ್ ಬಂತು ರೀ. ಹೊಸಪೇಟೆ ವಿಜಯಪುರ ಹೊಸಪೇಟೆ ಬಸ್ ಇರೋದು. ಬಸ್ ಒಂದು ಭಾಳ ಅಂದ್ರೆ ರಶ್ ರೀ. ಆದರೆ ಕಾಲೇಜ್ ಹುಡುಗರು ಹಿಂಗೆ ಜಾಸ್ತಿ ಹೋಗ್ತಿರ್ತಾರಲ್ಲ ರೀ. ಬಸ್ ಒಂದು ಭಾಳ ರಶ್ ಇರ್ತೀವಿ. ಬಸ್ ಹತ್ತಿದ್ದೀನಿ ರೀ. ಹತ್ತಿಗೆ ಆಟ ಸೀದಾ ಹೊಂಟ್ಬಿಟ್ಟಿನಿ ರೀ. ಹುಣಗನ ಕಡೆ ಸೀದಾ ಹುಣಗನ ಹೋಗ್ಬಾರಿ. ಕರಡಿ ಹೋಗ್ಬೇಕಾರೆ ಫಸ್ಟ್ ಹುಣಗನ ಹೋಗಿ ಕ್ಯಾಟ್ ಅಂದ್ರೆ ಹುಣಗನಿಂದ ಬಸ್ ಡೈರೆಕ್ಟ್ ಸಿಗ್ತಾವೆ ರೀ. ಕರಡಿ ಅದಕ್ಕೆ ಕೂಡಿ ಆಳೋ ಬಸ್ ಹತ್ತಿ ಬಸ್ ಸಿಗ್ತಿರ್ತಾವೆ ರೀ. ಆದ್ರೆ ಇದು ಹುಣಗುಂದು ಮೇನ್ ಹೈವೇ ರೀ. ಇದು ಮೇನ್ ಅಂದರೆ ವಿಜಯಪುರ ಟು ಹುಣಗನಕ್ಕೆ ಹೋಗಕ್ಕೆ ಮೇನ್ ಹೈವೇ ರೀ. ಇದು ಸೀದಾ ಆರಾಮ್ ಹೋಗ್ಬೋದು ನೀವು, ಯಾವುದು ಕಿರಿಕಿಲ್ಲ. ಅದ್ರಾಗ ಇಲ್ಲಿ ಫ್ಲೈಓವರ್ ಒಂದು ಆಗತ್ತಲ್ಲ ರೀ. ಈಗ ಸ್ವಲ್ಪ ಅಷ್ಟೇ ಟ್ರಾಫಿಕ್ ಅಷ್ಟೇ ಜಾಸ್ತಿ. ಇದು ಬರ್ರಿ, ಇದು ಮಲಪ್ರಭಾ ನದಿ ರೀ. ಇದು ಮಲಪ್ರಭಾ ನದಿ ಬ್ರಿಡ್ಜ್ ಇದು. ಹಿಂಗೆ ಸೀದಾ ಹೋಗ್ಬೇಕು ರೀ. ಸೀದಾ ಹೋಗಿಂದು ಹುಣಗುಂದು ರೀಚ್ ಆಗ್ತೀವಿ ರೀ. ಅದ್ರಾಗ ಬಸ್ನಾಗ ಹೋಗೋದಂದ್ರೆ ಭಾಳ ಅಂದ್ರೆ ಭಾಳ ಮಜಾ ರೀ. ನಾನು ಅಂಕರ ಫಸ್ಟ್ ಟೈಮ್ ಒಂದು ಲಾಗ್ ಮಾಡತ್ತೀನಿ ರೀ. ಅದ್ರಾಗ ಸ್ವಲ್ಪ ಭಯ ಒಂದು ಐತೆ ರೀ. ಎಲ್ಲಿ ಫೋನ್ ಹಿಡ್ಕೊಂಡು ಇಡ್ತಾರೆ ಹಂಗೆ ಹಿಂಗೆ. ನಾ ಯಾರ್ದು ತಲೆ ಕೆಡ್ಸಂಗಿಲ್ಲ ರೀ. ನಿಮ್ಮ ಸಪೋರ್ಟ್ ಒಂದು ಹೋಗಿರಿ, ನಮಗೆ ಸಪೋರ್ಟ್ ಮಾಡಿರಿ. ಫಸ್ಟ್ ಟೈಮ್ ಲೈವ್ ಮಾಡತ್ತೀನಿ ರೀ. ಇಷ್ಟ ರೀ ನನಗೆ ಹೇಳೋದು. ಟಿಕೆಟು ಸಂಪ್ರ ಅಷ್ಟು ಒಂದು 33 ರೂಪಾಯಿ ಐತೆ ಟಿಕೆಟ್. ಸೀದಾ ಆಗ ಹೊಂಟಿವಿ ಟಿಕೆಟ್ ತೊಗೊಂಡು. ಹಂಗೆ ಸ್ವಲ್ಪ ಗಾಡಿ ಜಾಸ್ತಿ ಅಲ್ಲೇ ಅಂದರೆ ಇವಾಗ ಬೇಸಿಗೆ ಅಲ್ವಾ, ಹಾಗೆ ಜಾಸ್ತಿ ಮಧ್ಯಾಹ್ನ ಹೊತ್ತು ಗಾಡಿ ಭಾಳ ಅಂದ್ರೆ ಕಮ್ಮಿ ಇರ್ತಾರೆ. ಮಾರ್ನಿಂಗ್ ಟೈಮ್ ಒಳಗೆ ಗಾಡಿ ಹಚ್ಚಿರ್ತಾರೆ ರೀ. ಸ್ವಲ್ಪ ಹುಷಾರಿಂದ ಹೋಗ್ಬೇಕು ರೀ. ಬಸ್ ಒಳಗೆ ಏನು ಪ್ರಾಬ್ಲಮ್ ಇಲ್ಲ ರೀ. ಬೈಕ್ನವರು ಸ್ವಲ್ಪ ಹುಷಾರಿಂದ ಹೋಗ್ಬೇಕು ರೀ ಅಷ್ಟೇ. ಹೋಗಂಬರ್ರಿ ಹೊಂಟೀವಿ ರೀ. ಅದ್ರಾಗ ಒಂದು ಸೀಟ್ ಒಂದು ಸಿಕ್ಕಿಲ್ಲ ರೀ ನಂಗೆ. ಎದ್ದು ಹೊಂಟೀನಿ ರೀ.
ಫುಲ್ ಒಂದು ಬಸ್ ಒಂದು ರಶ್ ಆಗಿಬಿಟ್ಟು ಈಗ ಸಿಕ್ಕಾಪಟ್ಟಿ ನೋಡ್ರಿ ಹೋಗ್ಬರ್ರಿ. ಅದ್ರಾಗ ಹೈವೇ ಬಸ್ನಾಗ ಹೋದಂಗ್ರೆ ಒಂಥರ ಮಜಾ ಬರ್ರಿ. ಎಲ್ಲ ಗಾಡಿ ಅಂದರೆ ಓವರ್ಟೇಕ್ ಮಾಡ್ಕೊತ ಹೋಗಿರ್ತಾರಲ್ಲ ರೀ. ಬಸ್ನಾಗ ಫುಲ್ ಹೆವಿ ಕಾಂಪಿಟೇಷನ್ ಕೊಡ್ತಾರೆ ಎಲ್ಲ ಗಾಡಿಗೆ. ಅದ್ರ ಹೈವೇದಾಗ ಬಸ್ಸಲ್ಲಿ ಹೋಗೋದು ಭಾಳ ಅಂದ್ರೆ ಭಾಳ ಮಜಾ ಬರುತ್ತೆ ರೀ. ನೀವು ಒಮ್ಮೆ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ. ಎಕ್ಸ್ಪೀರಿಯನ್ಸ್ ಬಂದಾಗ ಕಮೆಂಟ್ ಮಾಡಿರಿ ಹೆಂಗಿರುತ್ತೆ ಅನ್ನೋದು. ನಮಗೂ ಬೇಸರ ಒಳಗೈತೆ ರೀ. ಅಜ್ಜಿಯರು ಏನೋ ಮೀಟಿಂಗ್ ಮಾಡಿದ್ರೆ ಅಜ್ಜಿಯವ್ರು ಮಾತು ಕೇಳ್ಕೊತ ಹಂಗೆ ಹುಣ್ಣನ ಕಡೆ ಬಂದಿದ್ವಿ ನಾವು. ಹುಣ್ಗುಂದು ಬಂದ್ರೂ ಅಜ್ಜಿಯವ್ರ ಮಾತು ಹಂಗಿಲ್ಲ ರೀ. ಹಂಗೆ ಹುಣ್ಗುಂದು ನಿಯರ್ ಇದು ಹುಣ್ಗುಂದು ಬೈಪಾಸ್ ಇದೆ. ಅಂದರೆ ಲೆಫ್ಟ್ ಸೈಡ್ ಹೋದ್ರೆ ಸೀದಾ ಮುದ್ದೇಬಾಡ್ ರೂಟ್ ರೀ. ಹಿಂಗೆ ರೈಟ್ ಸೈಡ್ ಹೋದ್ರೆ ಹುಣ್ಗುಂದ ಸಿಟಿ ಒಳಗೆ ಹೋಗುತ್ತೆ ರೀ. ಪ್ಲಸ್ ಈ ಕಡೆ ಒಳಗೆ ಬಾಗಲಕೋಟೆ ರೋಡ್ ರೀ. ಅದು ಹುಣ್ಗುಂದು ಬಾಗಲಕೋಟೆ ರಾಯಚೂರು ಅಂದ್ರೆ ಮೇನ್ ಹೈವೇ ಅದು. ಈಗ ಹೊಸ್ದಾಗಿ ಆಗತ್ತೆ ಇವಾಗ. ಇದು ರೈಟ್ ಸೈಡ್ ಹೋದ್ರೆ ಬಾಗಲಕೋಟೆ ರೋಡ್ ರೀ. ಈಗ ಹುಣ್ಗುಂದ ಸಿಟಿ ಒಳಗೆ ಎಂಟ್ರೆನ್ಸ್ ಇರ್ತೈತಿ. ಈಗ ನೋಡ್ರಿ ಹುಣ್ಗುಂದ ಸಿಟಿ ಒಳಗೆ ಎಂಟ್ರಿ ಆಗಿಬಿಟ್ಟಿವಿ. ಅದ್ರಾಗ ಸ್ವಲ್ಪ ರೋಡ್ ಹತ್ತಿದ್ರಿಂದ ಟ್ರಾಫಿಕ್ ಜಾಮ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ರೀ. ಅವಾಗ ಸ್ವಲ್ಪ ಹುಷಾರಿಂದ ಹೋಗ್ಬೇಕು ರೀ. ಅಂದರೆ ಜನರು ಅಡ್ಡಾಡ್ತಿರ್ತಾರೆ ರೀ. ಹುಣ್ಗುಂದ ಬಸ್ ಸ್ಟ್ಯಾಂಡ್ ಒಳಗೆ ಎಲ್ಲ ರೋಡ್ ಒಳಗೆ ಸ್ವಲ್ಪ ಹುಷಾರಿಂದ ಅಡ್ಡಾಡ್ತೀರಿ ರೀ. ಬಸ್ಸಿಗೆ ಅಂದರೆ ಜಾಸ್ತಿ ಟ್ರಾಫಿಕ್ ಆಗತ್ತಲ್ಲ ರೀ. ಸ್ವಲ್ಪ ಬಸ್ಸಿಗೂ ಹೆಲ್ಪ್ ಆಗ್ಬೇಕು ರೀ ಎಲ್ಲ ಊರಿಗೆ. ಅಂದರೆ ಸಾರಿಗೆ ಸಂಸ್ಥೆಗೆಲ್ಲ ಹೆಲ್ಪ್ ಮಾಡ್ಬೇಕು ನೀವು ಎಲ್ಲರೂ. ಬರ್ರಿ ಹುಣ್ಗುಂದ ಬಸ್ ಸ್ಟ್ಯಾಂಡ್ ರೀ. ಈಗ ಬಸ್ ಸ್ಟ್ಯಾಂಡ್ ಅಪೋಸಿಟ್ ರೀ. ಬಸ್ ಸ್ಟ್ಯಾಂಡ್ ಎಂಟ್ರೆನ್ಸ್ ಹೋಗೋ ದಾರಿ ಇದೆ. ಹುಣ್ಗುಂದ ಮಾರ್ಕೆಟು ಇದೆ ರೀ. ನೋಡ್ರಿ ಒಳಗೆ ಹೋಗೋಣಂತ ಬಸ್ ಸ್ಟ್ಯಾಂಡ್ ಒಳಗೆ. ಇದು ಹುಣ್ಗುಂದ ಬಸ್ ಸ್ಟ್ಯಾಂಡ್ ರೀ. ಅದು ಹುಣ್ಗುಂದ ಬಸ್ ಸ್ಟ್ಯಾಂಡಿಂದ ನನಗೆ ನೆಕ್ಸ್ಟ್ ನಾ ಕರಡಿ ಹೋಗ್ಬೇಕಿತ್ತಲ್ಲ ರೀ. ಕರಡಿ ಬಸ್ ಆಲ್ರೆಡಿ ಬಂದು ನಿಂತ ಬಿಡ್ತೀರಿ. ನಾ ಹೋಗೋದ್ರಾಗ ಸೀದಾ ಹುಣ್ಗುಂದ ಟು ಕರಡಿ ಅಂತ ಬೋರ್ಡ್ ಹಾಕೊಂತಾರೆ ಬಿಟ್ಟಿದ್ರೆ. ಹಂಗೆ ಸೀದಾ ಬಸ್ ಹತ್ತಿ ಹೋಗ್ಬೇಕು ಅನ್ನೋದ್ರಾಗನ ಏನೋ ಒಂದು ಅಲ್ಲಿ ಆವಾಜ್ ಕೇಳಕತ್ರಿ. ಏನೋ ಜೈಕಾರ ಹಾಕತ್ರಿ. ಏನೋ ನಂಗೆ ಗೊತ್ತಾಗಲಿಲ್ಲ. ಹಂಗೆ ಸೀದಾ ಹೋಗ್ಬೇಕಾದ್ರೆ ಹಂಗೆ ಓಡಿ ಹೋಗಿ ನೋಡಕತ್ತೀನಿ ರೀ. ಬಸ್ ಹೋಗತ್ತದ ಒಂದು ಚಿಂತೆ ಒಂದಿತ್ತು ರೀ. ಹಂಗೆ ಅರ್ಜೆಂಟ್ ಜನರು ಹೋಗಿ ನೋಡಕತ್ತೀನಿ ರೀ. ಏನೂ ಗೊತ್ತಾಗಲಿಲ್ಲ ನನಗೂ. ಈ ಸೈಡೆಲ್ಲ ಅವು ಕೋಡಿಹಾಳು ಕರಡಿ ಬಸ್ ಗೋಡ್ರ ಬಸ್ ಇದ್ದ ಸೈಡಿಂದ ಇರ್ತಾರೆ ಎಲ್ಲ ಅವು. ಇದು ಇವತ್ತೇನೋ ಸ್ಟ್ರೈಕ್ ಐತೆ ಅಂತ ನನಗೆ ಗೊತ್ತಿಲ್ಲ ರೀ. ಈ ಕಡೆಯಿಂದ ಏನೋ ಪರಿಚಯ ಇದ್ದಿರಿ ಒಬ್ಬರದ್ರಾಗ. ಹೋಗಿ ಮಾತಾಡ್ಸಿದ್ದೇನೆ ರೀ ಅವ್ರನ್ನ. ಮಾತಾಡ್ಸೋಣ ಗೊತ್ತಾತ್ರಿ ರೀ ಏನು ಹೇಳೋದು. ಈ ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಸ್ಟ್ರೈಕ್ ಮಾಡ್ತಾರೆ ರೀ. ಯಾಕಂದ್ರೆ ಈಗ ಹುಣ್ಗುಂದ ಒಳಗೆ ಬಸ್ ಎಕ್ಸ್ಪ್ರೆಸ್ ಬಸ್ ಇರ್ತಾವಲ್ಲ ರೀ. ಹುಣ್ಗುಂದ ತಾಲೂಕು ಬರಂಗಿಲ್ಲ ರೀ. ಯಾಕಂದ್ರೆ ತಾಲೂಕು ಇದ್ರೂ ವೇಸ್ಟ್ ಆಗಿಬಿಡ್ತಾರೆ. ಯಾಕಂದ್ರೆ ಸೀದಾ ಬಸ್ ಬರ್ತಾವೆ ರೀ. ಎಕ್ಸ್ಪ್ರೆಸ್ ಬಸ್ ಎಲ್ಲ ಹೈವೇಟು ಹಂಗೆ ಹೋಗಿಬಿಡ್ತಾವೆ ರೀ. ಈ ಕಡೆ ಬರಂಗಿಲ್ಲ ರೀ. ಅದ್ರಾಗ ಪ್ಲಸ್ ಎಲ್ಲ ಊರ ಹೆಸರು ಬೋರ್ಡ್ ಹಾಕಿರ್ತಾರೆ ರೀ. ಹುಣ್ಗುಂದ ಅಂತ ಒಟ್ಟು ಹಾಕೋದ್ರಿ. ಯಾಕಂದ್ರೆ ಹುಣ್ಗುಂದ ಅಂತ ಅಕ್ಷರ ಬರಂಗಿಲ್ಲ ರೀ ಅವ್ರಿಗೆ. ಅದು ಒಂದು ಪ್ರಾಬ್ಲಮ್ ಭಾಳ ಆಗ್ಬಿಡತ್ತೆ ರೀ. ನಾವು ತಾಲೂಕಿದ್ರೂ ಹಿಂಗೆ ಮಾಡತ್ತಾರೆ ಅವರು. ಅದ್ರ ಸಂಬಂಧ ಸ್ಟ್ರೈಕ್ ನಡೆಸಿಬಿಟ್ರೆ ಅನ್ನಗಳು ಅದು ನೋಡ್ಕೊಂಡು ಸೀದಾ ಬಸ್ ಹೊಂಟ್ಬಿಡ್ತೀರಿ. ಹಂಗೆ ಬಸ್ ಹತ್ತಿ ಅದ್ರ ಈ ರಕ್ಷಣಾ ವೇದಿಕೆ ಸ್ಟ್ರೈಕ್ ಬಗ್ಗೆ ಇನ್ನೊಂದು ವಿಡಿಯೋ ಬೇರೆ ಮಾಡಿ ಹಾಕ್ತೀನಿ ರೀ. ಆದ್ರೆ ನಾನು ಅರ್ಜೆಂಟ್ ಇರ್ತಾರೆ ರೀ ಬಸ್ಸಿಂದ. ಹೀಗಾಗಿ ನಾನು ಲಗುನ ಬಂದಿದ್ದೀನಿ ರೀ. ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ಅದ ರೀ. ಅವ್ರ ಜೊತೆ ಮಾತಾಡ್ತೈತಿ ಐತಿ. ಅದನ್ನು ಹಾಕ್ತೀನಿ ರೀ. ಅಪ್ಲೋಡ್ ಮಾಡ್ತೀನಿ ರೀ. ಸೀದಾ ಹಂಗೆ ಹೊಂಟ್ಬಿಟ್ಟೇನೆ ರೀ. ಇದು ಮದುವೆ ಸಮಾರಂಭ ಐತಿ. ಭಾಳ ಬೆಳಗುಂದಿಯವರು ಬರತ್ತಾರ ಅಂತಂದ್ರೆ ಅದು ನೋಡಿದೇನೆ ರೀ. ನಿನ್ನೆ ಮುಗಿದು ಬಿಡ್ತೈತೆ ಲಗ್ನದು. ನನಗೆ ಗೊತ್ತಾಯಿಲ್ಲ. ಹಂಗೆ ಮಾಡ್ಕೊಂಡ್ಬಿಟ್ಟೆ. ವಿಜಯ ಮತ್ತು ಶಾಂತನವ್ರ ಸರ್ಕಲ್ ರೀ. ಅದು ಹುಣ್ಗುಂದಾಗ ಹುಣ್ಗುಂದ ಸೆಂಟ್ರಲ್ ಸಿಟಿ ಇರುತ್ತೆ. ಸೀದಾ ಹಂಗೆ ಬಸ್ ಹತ್ತಿ ಕರಡಿ ಕಡೆ ಹೊಂಟ್ಬಿಟ್ಟೇನಿ ರೀ. ನನಗೂ ಬಸ್ ಹಂಗೆ ಹೊಂಟೇನಿ ರೀ. ನನಗೂ ಬಸ್ನಾಗ ಆಡೋಕ್ಕೆ ಒಂಥರ ಇಂಟ್ರೆಸ್ಟ್ ಇದೆ ಜಾಸ್ತಿ. ಬರ್ರಿ ಸೀದಾ ಕರಡಿ ಇದು ಕ್ರಾಸ್ ಇದೆ. ಹಿಂಗಂದ್ರೆ ರೈಟ್ ಸೈಡ್ ಹೋದ್ರೆ ಹಿಂಗೆ ಇಳಕಲ್ಲು ಕುಷ್ಟಗಿ ಕೊಪ್ಪಳ ಹೊಸಪೇಟೆ ರೋಡ್ ಬರ್ತೀರಿ. ಅಂದರೆ ಬೆಂಗಳೂರು ರೋಡ್ ಇದೆ. ಲೆಫ್ಟ್ ಸೈಡ್ ಹೋದರೆ ಬಿಜಾಪುರ ಸೊಲ್ಲಾಪುರ ರೋಡ್ ಇದೆ. ನಾನು ಅಂದ್ರೆ ಲೆಫ್ಟ್ ಸೈಡಿಂದ ಬಂದಿನಿ ಈಗ. ಸೀದಾ ಈಗ ಹಂಗೆ ಹೊಂಟ್ಬಿಟ್ಟಿವ್ರಿ ಈಗ ಕರಡಿ ಕಡೆ. ನೋಡ್ರಿ ಹೋಗೋಣ. ಕಂಡಕ್ಟರ್ ಬಂದು ಟಿಕೆಟ್ ತೊಗೊಳತ್ತೀನಿ ರೀ. ಟಿಕೆಟ್ ತೊಗೊಂಡು ಹುಣ್ಗುಂದ ಟು ಕರಡಿ ಟಿಕೆಟ್ ತೊಗೊಳತ್ತೀನಿ ರೀ. ಹುಣ್ಗುಂದ ಟು ಕರಡಿ ಟಿಕೆಟ್ ಎಷ್ಟಾಯ್ತಪ್ಪ ಅಂದ್ರೆ 29 ರೂಪಾಯಿ ಆಯ್ತು ರೀ. ಅಂದರೆ ಹಿಂಗೆ ಡೈರೆಕ್ಟ್ ಬಸ್ ಹೋದ್ರೆ 29 ತೊಗೋತಾರೆ ರೀ. ಹಿಂಗೆ ನೀವು ಏನರ ಬೇರೆ ಕೋಡಿಯಾಳ ಬಸ್ ಐತಿ ಹಿಂಗೆ ಬೇರೆ ಬತ್ತಿ ಹಾಕ್ತಾರೆ 33 ರೂಪಾಯಿ ತೊಗೋತಾರೆ. ಬೇರೆ ಬಸ್ ಹತ್ತೀರಿ ನೀವು. ಈ ಸೀದಾ ಕರಡಿ ಎಂಟ್ರೆನ್ಸ್ ಬಂತು ರೀ. ಕರಡಿ ದ್ವಾರ ಬಾಗಲ್ ರೀ. ಕರಡಿ ಬಸವೇಶ್ವರ ದ್ವಾರ ಬಾಗಲ್ ರೀ. ಅದು
ಫಸ್ಟ್ ಟೈಮ್ ಅಂದ್ರೆ ಕರಡಿ ಬರ್ತೀನಿ ರೀ, ಬಟ್ ಕರಡಿ ಒಳಗೆ ಅಷ್ಟೇನು ಇನ್ನೂ ಅಷ್ಟೇ ಗೊತ್ತಿಲ್ಲ ರೀ ನಂಗೆ. ಆದರೂ ಲಾಗ್ ಮಾಡ್ಬೇಕು ಅನ್ಸಾತ್ರಿ. ಒಟ್ಟು ಲಾಗ್ ಮಾಡೋದು ಒಂಥರ ಹುಚ್ಚಿರಿ ನನಗೆ. ಲಾಗ್ ಮಾಡಬೇಕು ಅಂತ ಭಾಳ ಐತ್ರಿ ನನಗೆ. ಭಾಳ ದಿನ ಕರೆ ಐತ್ರಿ. ಫೋನ್ ಇರ್ಲಾರ ಟೈಮ್ ಕಷ್ಟ ಬಿದ್ದೀನಿ ರೀ ಲಾಗ್ ಮಾಡೋಬಾರ ಅಂತೇಳಿ. ಸಪೋರ್ಟ್ ಮಾಡಿರಿಪ್ಪ ಅಂತ ನಿಮ್ಮ ಸಪೋರ್ಟಿಂದ ನಾನು ಮುಂದೆ ಬರ್ತೀನಿ ರೀ. ಲಾಗ್ನಾಗ ಒಂದು ಏನೋ ಬೆಳಿಬೇಕು ಅಂತ ಭಾಳ ಅಂದ್ರೆ ಭಾಳ ಆಸೆ ಐತ್ರಿ ನಂಗೆ. ಈಗ ಕರಡಿ ಎಂಟ್ರೆನ್ಸ್ ಇದೆ, ಸೀದಾ ಕರಡಿ ಒಳಗೆ ಬಸ್ ಬಂದೇ ಬಿಡ್ತೀನಿ. ಹಂಗೆ ನಂದು ಆಫೀಸ್ ಟೈಮ್ ಒಂದು ಆಗೇ ಬಿಟ್ಟಿತ್ತು. ಹಂಗೆ ನಾನು ಹಂಗೆ ಜಾಸ್ತಿ ಹಂಗೆ ಬಡ ಬರ್ಕೋತ ಹಂಗೆ ಬಂದುಬಿಟ್ಟಿರಿ. ಬಸವೇಶ್ವರ ಸರ್ಕಲ್ ರೀ, ಕರಡಿ ಬಸವೇಶ್ವರ ಸರ್ಕಲ್ ಇದೆ. ಇದು ಸರ್ಕಲ್ ಸುತ್ತ ಹಾಕಿ ಬಸ್ ಇಳಿಯಕತ್ತೆ ಬಿಟ್ಟಿವ್ರಿ. ಹಂಗೆ ಬಸ್ ಇಳಿಯಕತ್ತೀರಿ. ಹಂಗೆ ಬಸ್ ಇಳಿಯೋದ್ರಾಗ ಹಂಗೆ ಪ್ಯಾಸೆಂಜರ್ಸ್ ಎಲ್ಲ ಹತ್ತಕತ್ತ ಬಿಟ್ಟಾರಿ. ಮತ್ತು ಕಂಡಕ್ಟರ್ ಡ್ರೈವರು ಮತ್ತು ಸ್ವಲ್ಪ ಬೈದರೆ ಭಯನ ಅವ್ರು ಹಂಗೆ ಸೈಡಿಗೆ ನಿಂತಿರಿ. ಮತ್ತು ಬಸ್ ಸ್ವಲ್ಪ ಮುಂದಕ್ಕೆ ತರಬಿದ್ರಿ. ಹಂಗೆ ಸೀದಾ ನಾವು ಬಸ್ ಇಳಿದು ಹೊಂಟಿಬಿಟ್ಟಿನಿ ನೋಡ್ರಿ. ಈಗ ಯಾಕಂದ್ರೆ ನಾವು ವರ್ಕ್ ಮಾಡೋ ಕಂಪ್ನಿ ಶಕ್ತಿಮಾನ್ ಅಂತೇಳ್ರಿ. ಶಕ್ತಿಮಾನ್ ಕಂಪ್ನಿ ಒಳಗೆ ನಾನು ಸೇಲ್ಸ್ ಎಕ್ಸಿಕ್ಯೂಟಿವ್ ಇದೇನೆ ರೀ. ಹುಣಗುಂದ ತಾಲೂಕು ಮತ್ತು ಮುದ್ದೇಬಿಹಾಳ ತಾಲೂಕು. ಹುಣಗುಂದ ತಾಲೂಕು ಒಳಗೆ ನನಗೆ 4 ಅರಸಿಕೆ ಬರ್ತಾವೆ ರೀ. ಒಂದು ಅಮ್ಮಿಗಡ ಅರಸಿಕೆ ಒಂದು ಬರುತ್ತೆ ರೀ, ಹುಣಗುಂದ ಅರಸಿಕೆ ರೀ, ನೆಕ್ಸ್ಟ್ ಕರಡಿ, ನೆಕ್ಸ್ಟ್ ಇಲ್ಕಲ್ 4 ಅರಸಿಕೆ ನನ್ನ ಅಂಡ್ರೊಳಗೆ ಬರ್ತಾವೆ ರೀ. ಇದು 4 ಅರಸಿಕೆ ನಾನೇ ಮೇಂಟೈನ್ ಮಾಡ್ಬೇಕು ರೀ. ಶಕ್ತಿಮಾನ್ದು ಯಾವುದೋ ಏನೋ ಇದ್ರೂ ಅಂದ್ರೆ ನಾವು ಹೋಗ್ಬೇಕಿರ್ತೀವಿ ರೀ, ನಾವು ಮಾಡ್ಬೇಕಿರ್ತಾವೆ ಕಂಪ್ನಿದು. ಅಂದ್ರೆ ಇಲ್ಲಿ ಹೆಂಗೆ ಗೊತ್ತಂತ ರೈತರು ಎನ್ಕ್ವೈರಿ ಐತಿ ಕೇಳ್ತಾರೆ. ಇಲ್ಲಿ ನಮ್ಗೆ ರೂಟ್ರ್ ಬೇಕು, ನೇಗಿಲು ಬೇಕು, ಕುರಿ ಬೇಕು, ಇದಕ್ಕೆ ಸ್ಪ್ರೇಯರ್ ಬೇಕು. ನಮ್ಮ ಹತ್ರ ಅಂದ್ರೆ ಟ್ಯಾಕ್ಟ್ರಕ್ಕೆ ಜೋಡಣೆ ಆಗುವಂಥ ಎಲ್ಲ ಮೆಟೀರಿಯಲ್ ನಮ್ಮ ಕಡೆ ಸಿಗ್ತಾವೆ ರೀ. ಹೊಸ ರೈತರಿಗೆ ಟೆಕ್ನಾಲಜಿ ಯುಕ್ತವಾಗಿ ನಾವೆಲ್ಲ ಮಟೀರಿಯಲ್ ಸೇಲ್ ಮಾಡ್ತೀವಿ ರೀ. ಈಗ ಹಂಗೆ ಸೀದಾ ಹೊಂಟ್ಬಿಟ್ಟಿವಿ ರೀ ಕರಡಿ ಅರಸಿಕೆ ಕಡೆ. ಕರಡಿ ಬಸ್ ಸ್ಟ್ಯಾಂಡಿಂದ ಅರಸಿಕೆ ಏನು ಅಷ್ಟು ದೂರ ಇಲ್ಲ ರೀ. ಅರಸಿಕೆ ಅನ್ನತ್ತಂತ ಅರಸಿಕೆ ಒಂದಿಷ್ಟು ಮಂದಿಗೆ ಗೊತ್ತಿಲ್ಲ. ಅರಸಿಕೆ ಲಾಂಗ್ ಫಾರ್ಮ್. ಅರಸಿಕೆ ಅಂದರೆ ರೈತ ಸಂಪರ್ಕ ಕೇಂದ್ರ. ಅಂದ್ರೆ ರೈತರಿಗೆ ಏನೇ ಹೆಲ್ಪ್ ಇದ್ದರೂ, ಏನೇ ಸಹಾಯ ಇದ್ದರೂ, ರೈತ ಗೌರ್ಮೆಂಟ್ ವತಿಯಿಂದ ಏನಾರ ಹೆಲ್ಪ್ ಸ್ಕೀಮ್ ಇರಲಿ, ಏನೇ ಇರಲಿ, ಇವತ್ತು ಪೈಪ್ ತೊಗೊಳೋದಿರಲಿ, ಮತ್ತು ಟ್ಯಾಕ್ಟ್ರಿಂದ ಸಬ್ಸಿಡಿ ವತಿಯಿಂದ ಸಾಮಾನು ತೊಗೊಳೋದಿರಲಿ, ಬೇಕಾದಿರ್ಲದ ಇಲ್ಲಿ ಅರಸಿಕೆದೊಳಗೆ ಕೊಡ್ತಾರೆ ಎಲ್ಲ. ಅಂದರೆ ಅಲ್ಲೇ ಸಿಗುತ್ತೆ ರೀ ಎಲ್ಲ ಅವ್ರಿಗೆ ಸೌಲಭ್ಯಗಳು. ಈಗ ನಾವು ರೈತರಿಗೆ ಸಹಾಯ ಮಾಡೋದ್ರಿ ನಮ್ಮದು ಕೆಲಸ ಹೆಚ್ಚಂದ್ರೆ. ಈಗ ಹೋಗುಂಬರ್ರಿ ಅರಸಿಕೆ ಕಡೆ. ಅರಸಿಕೆ ಒಳಗೆ ಸರ್ ಅಂತಿ ಭೇಟಿಯಾಗಿ ಮಾತಾಡಿಸಿ ಸ್ವಲ್ಪ ಎನ್ಕ್ವೈರಿ ಯಾವ್ಯಾರು ಬಂದವನ್ರಿ ಅಂತ ಹಿಂಗೆ ಕೇಳೋದಿರ್ತಾರೆ. ನಮ್ಮ ಕೆಲಸ ಹೆಚ್ಚಂದ್ರೆ ಅದನ್ನು ಎನ್ಕ್ವೈರಿ ಕೇಳೋಂಬರ್ರಿ ಹೋಗಿ. ಇದೇ ರೀ ಕರಡಿ ಅರಸಿಕೆ ಇರುತ್ತೆ. ಬರ್ರಿ ಹೋಗೋಣಂತ. ವಿಡಿಯೋ ಸ್ವಲ್ಪ ಜಾಸ್ತಿ ಲೆಂತ್ ಆಕತ್ತಂತ ಅನ್ಸಾಕತ್ತೈತೆ ರೀ. ಆದರೂ ಏನು ಮಾಡೋಕ್ಕಾಗಲ್ಲ, ಫಸ್ಟ್ ಟೈಮ್ ವ್ಲಾಗ್ ಮಾಡತ್ತೀನಿ, ನನಗೂ ಅಷ್ಟು ಗೊತ್ತಾಗಲಿಲ್ಲ ರೀ. ಇದೆ ನೋಡಿರಿ ರೈತ ಸಂಪರ್ಕ ಕೇಂದ್ರ ಕರಡಿ. ಈಗ ನಾನು ಮನೇಲಿ ಪ್ಯಾಂಪ್ಲೆಟ್ ನಮ್ಮ ಕಂಪ್ನಿ ಪ್ಯಾಂಪ್ಲೆಟ್ ಹಚ್ಚಿಕೊತೀನಿ ರೀ. ಶಕ್ತಿಮಾನ್ ರೀ, ಶಿವಲಿಂಗೇಶ್ವರ ಎಂಟರ್ಪ್ರೈಸಸ್ ಅಂತ ಅಂಟಿಸಿಕೊತೀನಿ ರೀ. ಯಾರೋ ಸ್ವಲ್ಪ ಕಿತ್ತಿಬಿಟ್ರೆ ಇಲ್ಲಿ ಬಿಟ್ರಿ, ಮತ್ತೇನು ಮಾಡೋಕ್ಕಲ್ಲ, ಸಣ್ಣ ಹುಡುಗರು ಕಿತ್ತಿರ್ತಾರಂಗೆ. ಸೀದಾ ಆಫೀಸ್ ಒಳಗೆ ಬಂದೀನಿ ರೀ. ಸರ್ ಅಂತ ಭೇಟಿ ಆದೀನಿ ರೀ. ಆಟ ಇಲ್ಲ ಆಚಾರ ಕುಂತೀರಿ, ಅವ್ರಿಗೆ ಭೇಟಿಯಾಗಿ ಮಾತಾಡಿಸಿ ಒಂದು ಸ್ವಲ್ಪ ನೀರು ಕುಡ್ದು ವಾಪಸ್ ನಮ್ಮದು ಸ್ವಲ್ಪ ಕೆಲಸ ಐತೆ, ಕೆಲಸ ಮುಗಿಸ್ಕೊಂಡೇನೆ ರೀ. ಕೆಲಸ ಮುಗಿಸ್ಕೊಂಡು ವಾಪಸ್ ಸೀದಾ ಹೊಂಟಿಬಿಟ್ಟಿರಿ ನಾವು ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಬಸ್ಸಿನ ಸಂಬಂಧ ವೆಯ್ಟ್ ಮಾಡಿದ್ದೇನೆ ರೀ. ಇದು ಕರಡಿ ಸ್ವಾಮಿ ವಿವೇಕಾನಂದವ್ರ ಸ್ಟ್ಯಾಚ್ಯೂ ರೀ ಇದೆ. ನೆಕ್ಸ್ಟ್ ಹಂಗೆ ಮುಂದೆ ಹೋಗೋತ್ತ ಬಸವೇಶ್ವರ ಸರ್ಕಲ್ ಸುತ್ತ ಹಾಕಿ ಹಂಗೆ ಸ್ವಲ್ಪ ಬಸ್ಸಿನ ಸಂಬಂಧ ವೆಯ್ಟ್ ಮಾಡಿದ್ದೇನೆ ರೀ. ಬಸ್ಸಿನ ಸಂಬಂಧ ವೆಯ್ಟ್ ಮಾಡಿ ಕುಂತು ಸಾಕಾಗೈತೆ ರೀ. ಬಸ್ ಬಂತು ರೀ ಫೈನಲಿ. ಬಸ್ ಬಂತು. ಬಸ್ ಟಿಕೆಟ್ ಸೀದಾ ಕಂಡಕ್ಟರ್ ಒಂದು ಟಿಕೆಟ್ ಅಂತ ತೊಗೊಳತ್ತೀರಿ. ಇನ್ನು ಮುಂದಿದ್ದಾರೆ ಅವರು. ನಾನು ಹಂಗೆ ಸುಮ್ಮ ಆ ಕಡೆ ಕರಡಿ ವ್ಯೂ ನೋಡ್ಕೊತ ಕೂತೇನೆ ರೀ. ಚಿಕ್ಕ ನೋಡ್ದು ಕುಂತೇನೆ ರೀ. ಅವರು ಬರತ್ತಾರ. ಈ ಟಿಕೆಟ್ ಕೊಡ್ಕೋತ ಬರಕತ್ತಾರೆ ರೀ. ಟಿಕೆಟ್ ತೊಗೋಬೇಕ್ರಿ. ಇಲ್ಲೇ ನನ್ನ ಕಡೆಯಿಂದ ಬಂದ್ರಿ. ಸ್ವಲ್ಪ ವೀಡಿಯೋ ಜಾಸ್ತಿ ಇಲ್ಲ ಅಂತೇಳಿ ಸ್ವಲ್ಪ ಸ್ಪೀಡ್ ಹಾಕಿರ್ತೀನಿ ರೀ ವಿಡಿಯೋ. ನಾನು ಅಂದ್ರೆ ಕಂಟೆಂಟ್ ಜಾಸ್ತಿ ವಿಡಿಯೋ ಮಾಡ್ತಾ ಇಡ್ತೀನಿ ರೀ. ಇವತ್ತು ಫಸ್ಟ್ ಟೈಮ್ ಅಲ್ರಿ ನಾನು ಫೋನ್ ಹಿಡ್ಕೊಂಡು ಇಡೋದು, ಅಂದ್ರೆ ನನಗೂ ಫಸ್ಟ್ ಟೈಮ್ ಅಲ್ರಿ, ಒಂದು ಸ್ವಲ್ಪ ಇದಾಗೈತೆ ರೀ. ಈಗ ಟಿಕೆಟ್ ತೊಗೊಂಡ್ರಿ. ಹುಣಗುಂದು ಬಂತು ಸೀದಾ. ಫಸ್ಟ್ ಬಸ್ ಇರೋದಕ್ಕೆ ಸೀದಾ ಹಂಗೆ ಹೊಂಟಿಬಿಟ್ಟಿನಿ ರೀ ನಾನು. ನಮ್ಮ ವಿಜಯಪುರ ಬಸ್ ಎಲ್ಲಿ ನಿಂತಿರುತ್ತೆ ಕಡೆ ಅಂದರೆ ಕರಡಿ ಬಸ್ ಸ್ಟಾಪ್ ಬಾಜುನ ಆಚೆ ಕಡೆ ವಿಜಯಪುರ ಬಸ್ ನಿಂತಿರ್ತಾವೆ ರೀ. ಹಿಂಗೆ ಸೀದಾ ಸ್ವಲ್ಪ ಹುಣಗುಂದಲ್ಲಿ ಹೋಗಿ ಹುಣಗುಂದು ನೋಟಿದ್ದೆ. ಹುಣಗುಂದು ಬಸ್ ನಿಲ್ದಾಣ ಎಂಟ್ರೆನ್ಸ್ ಇರುತ್ತೆ. ಸೀದಾ ಹೊಂಟ್ಬಿಟ್ಟಿವಿ ರೀ. ಇನ್ನೂ ಬಸ್ ಬಂದಿದ್ದಿಲ್ಲ ರೀ ನಾವು ಹೋಗೋದ್ರಾಗ. ಫೈನಲಿ ಬಸ್ ಬಂದುಬಿಡ್ತೀರಿ. ಹಂಗೆ ಬಸ್ ಬಂದಾಗ ಸೀದಾ ಬಸ್ ನೋಡ್ಕೊತ ಬಸ್ ಹೊಂಟಿವಿ. ಇದು ಚಿತ್ರದುರ್ಗ ವಿಜಯಪುರ ಪಂಡ್ರಪುರ ಬಸ್ ಬಂತು. ಇದಕ್ಕೆ ಪಂಡ್ರಪುರಕ್ಕೆ ಔಟ್ ಆಫ್ ಸ್ಟೇಟ್ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಅಂದ್ಕೊಂಡ್ರಿ. ಆದರೂ ಅಲ್ಲೆಲ್ಲ ಲೇಡೀಸ್ ಅಂದರೆ ಹೆಣ್ಮಕ್ಳೆಲ್ಲ ಕೇಳಿದ್ರೆ ಅದ್ರ ನಡೀತೆ ಇಲ್ಲ ಅಂತೇಳಿ ನೋಡಿದ್ರೆ ಏನಾಗುತ್ತೆ. ಆಧಾರ್ ಕಾರ್ಡ್
ನಡೆಯೋದಿಲ್ಲ ಅನ್ಸುತ್ತೆ ರೀ. ನಾನು ಅನ್ಕೊಂಡಿದ್ದೀನಿ ರೀ, ಬಟ್ ಏನು ಮಾಡೋಕ್ಕಲ್ಲ, ಕಂಡಕ್ಟರ್ ಯಾವ್ದಕ್ಕೆ ನಡೀತಿ ಹತ್ತಂದು ಬಿಟ್ರಿ ನೋಡಿರಿ. ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ಸರ್ಟಿಫಿಕೇಟ್ ಶಕ್ತಿ ಹೇಳ್ತಾರೆ. ಹಂಗೆ ಬಸ್ ಹತ್ಕಟ ಸೀಟ್ ಎಲ್ಲರೂ ಕಳ್ಸಿರ್ತಾವೆ. ನೋಡಿದ್ದೀನಿ ರೀ, ಸೀಟ್ ಯಾವ ಸಿಗಲಿಲ್ಲ. ಟೈಮ್ ಮುಂದೆ ಭಾಳ ಆಗೈತೆ ರೀ. ಹಂಗೆ ಸೀದಾ ವೀಡಿಯೋ ಸ್ವಲ್ಪ ಲೆಂತ್ ಆಗಿದ್ದ ಮತ್ತೆ ಸ್ವಲ್ಪ ಸ್ಪೀಡ್ ಓಡ್ಸಾಕತ್ತೇನೆ ರೀ. ಅವಾಗ ಈ ಫ್ಯಾನಿನ ಗಾಡಿ ಟ್ರಾಫಿಕ್ ಫ್ಯಾನ್ ಗಾಡಿ ಬರಬಾರ್ದು ರೀ. ಅಲ್ಲಿ ಒಂದು 10 ನಿಮಿಷ ಸೀದಾ ಸಣ್ಣ ಕ್ರಾಸ್ ಬರೋದ್ರಾಗ ನಮ್ಗೆ ಬಾಗಲಕೋಟೆ ಬಸ್ ರೀ. ಬಾಗಲಕೋಟೆ ನಮ್ಮೂರಿಗೆ 4 ಕಿಲೋಮೀಟರ್ ಆಗುತ್ತೆ. ಸೀದಾ ಬಸ್ ಈ ವಿಡಿಯೋ ಮಾಡೋದು ರಾಷ್ಟ್ರೀಯ ವಾಯ್ಸ್ ಬರ್ಕೊಡ್ಬೇಕಂತ ಟಿಕೆಟ್ 12 ರೂಪಾಯಿ ನೋಡಿರಿ. 12 ರೂಪಾಯಿ ಟಿಕೆಟ್ ಬಂದ್ಬಿಟ್ಟು ನೋಡಿ ಸೀದಾ ಊರಿಗೆ ಬಂದ. ಥ್ಯಾಂಕ್ ಯು ಸೊ ಮಚ್ ರೀ. ಸ್ವಲ್ಪ ಸಪೋರ್ಟ್ ಮಾಡಿರಿ. ನಾನು ಹಿಂಗೆ ವ್ಲಾಗ್ ಮಾಡಿ ಹಾಕ್ತಿರ್ತೀನಿ. ರೈತರಿಗೆ ಹೆಲ್ಪ್ ಕೆಲಸ ಮಾಡ್ತಿರ್ತೀನಿ ಜಾಸ್ತಿ ನಾನು.